10,000 ರೂಪಾಯಿ ಒಂದು 30-40 ವರ್ಷದ ಹಿಂದೆ ಇನ್ವೆಸ್ಟ್ ಮಾಡಿದ್ದಿದ್ರೆ ಇವತ್ತಿನ ಮಟ್ಟಿಗೆ 500 ಕೋಟಿಗಿಂತ ಜಾಸ್ತಿ ಆಗಿರೋದು. ಎಷ್ಟೋ ಜನ ಕಳ್ಕೊಂಡಿದ್ದಾರೆ. 92% ಆಫ್ ಪೀಪಲ್ ಫೇಲ್ ಇನ್ ದ ಸ್ಟಾಕ್ ಮಾರ್ಕೆಟ್. 10,000 ರೂಪಾಯಿ ಹಾಕ್ತೀನಿ ಇವತ್ತೇ 1 ಲಕ್ಷ ಆಗಬೇಕು. ದಿಸ್ ಈಸ್ ದ ಮೈಂಡ್ ಸೆಟ್ ಆ್ಯಂಡ್ ದಟ್ ಈಸ್ ವೈ ಮೋಸ್ಟ್ ಆಫ್ ದೆಮ್ ಫೇಲ್. ಕನಿಷ್ಠ ಪಕ್ಷ 15,000-20,000 ಕೋಟಿ ಇದ್ರೆ ದಟ್ಸ್ ಅ ಗುಡ್ ಕಂಪನಿ. ಬೈ ಎನಿ ಚಾನ್ಸ್ ಯಾವುದಾದ್ರೂ ಕಂಪ್ನಿ 15% ROC ಇದೆ ಅಂತಂದ್ರೆ ಇಟ್ಸ್ ಅ ಗುಡ್ ಕಂಪನಿ. ಮೀಡಿಯನ್ ಪಿ ಕೆಳಗಡೆ ಇದ್ರೆ ಡಿಸ್ಕೌಂಟೆಡ್ ಪ್ರೈಸ್, ಮೀಡಿಯನ್ ಪಿ ಮೇಲ್ಗಡೆ ಇದ್ರೆ 1 ಲಕ್ಷ ರೂಪಾಯಿ ಐಫೋನ್ನ ನೀವು 1 ಲಕ್ಷ ಕೊಟ್ಟು ತೊಗೊಂಡಂಗೆ. ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ಬರುವಂಥ ಉತ್ತರ ಏನು? ಗ್ಯಾಮ್ಲಿಂಗ್, ಲಾಟ್ರಿ. ಸೊ ನನಗೆ ಕೊಟ್ಟಿರೋ ಟೈಮ್ 25 ಮಿನಿಟ್ಸ್ 30 ಮಿನಿಟ್ಸ್. ಈ 30 ಮಿನಿಟ್ಸಲ್ಲಿ ಒಂದು ವಿಷಯನ ಪ್ರಾಮಿಸ್ ಮಾಡ್ತೀನಿ. ಬಿಫೋರ್ ದಟ್ ಇಲ್ಲಿರೋರು ಎಲ್ಲರೂ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದೀರಾ? ಯು ಹ್ಯಾವ್ ಎ ಡಿಮ್ಯಾಟ್ ಅಕೌಂಟ್? ಎಲ್ಲ ಹತ್ರ ಇದೆ ಅಲ್ವಾ? ಮುಂದಿನ 25 ನಿಮಿಷ 30 ನಿಮಿಷದಲ್ಲಿ ನಾನು ನಮ್ಮ ದೇಶದ ಸ್ಟಾಕ್ ಮಾರ್ಕೆಟಲ್ಲಿ 5,000ಕ್ಕೂ ಜಾಸ್ತಿ ಸ್ಟಾಕ್ಸ್ ಇದೆ. ಎಷ್ಟು? 5,000ಕ್ಕೂ. ಲೆಟ್ ಇಟ್ ಬಿ ಅ ಇಂಟ್ರಾಕ್ಟಿವ್ ಸೆಷನ್. ನಾನು ಇದನ್ನು ನಿಮಗೆ ಬೋರಿಂಗ್ ಮಾಡಿಸಲ್ಲ, ನಿದ್ದೆ ಬರ್ಸಲ್ಲ. ಸರ್ ಸೆಷನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಕಳಿಸ್ತಾ ಇದ್ದಾರೆ ಸರ್. ಐಲ್ ಮೇಕ್ ಶ್ಯೂರ್ ಇನ್ನು 25 ನಿಮಿಷದಲ್ಲಿ ಪ್ರತಿಯೊಬ್ಬರು ಈ 5,000 ಸ್ಟಾಕಲ್ಲಿ ಒಳ್ಳೆ ಸ್ಟಾಕ್ ಹೆಂಗೆ ಕಾಣುತ್ತೆ, ಕೆಟ್ಟ ಸ್ಟಾಕ್ ಹೆಂಗೆ ಕಾಣಿಸುತ್ತೆ ತೋರಿಸ್ಕೊಟ್ಟೆ ಹೋಗ್ತೀನಿ. ಫೈನ್. ಬಟ್ ನೀವ್ಯಾರು ನಿದ್ದೆ ಮಾಡೋಂಗಿಲ್ಲ ಅಷ್ಟೇ. ನಿದ್ದೆ ಮಾಡೋಕ್ಕೆ ನಾನು ಬಿಡಲ್ಲ. ಓಕೆ? ಸೊ ಎಲ್ಲರೂ ಒಂದು ಕತೆ ಕೇಳಿರ್ತೀರಲ್ವ? ಒಂದು 25 ವರ್ಷ 30 ವರ್ಷದ ಮುಂಚೆ ನಾನು ಏನಾದರೂ ವಿಪ್ರೋದಲ್ಲಿ ಇನ್ವೆಸ್ಟ್ ಮಾಡಿದ್ದಿದ್ರೆ, 10,000 ರೂಪಾಯಿ ನಾನು ಇನ್ವೆಸ್ಟ್ ಮಾಡಿದ್ದಿದ್ರೆ ಇವತ್ತಿಗೆ ಎಷ್ಟಾಗ್ತಿತ್ತು? ಎನಿ ಐಡಿಯಾ? ಗೆಸ್? ಎಷ್ಟು ಕ್ರೋರ್ಸ್ ನಿಜ. 10,000 ರೂಪಾಯಿ ಒಂದು 30-40 ವರ್ಷದ ಹಿಂದೆ ಇನ್ವೆಸ್ಟ್ ಮಾಡಿದ್ದಿದ್ರೆ ಇವತ್ತಿನ ಮಟ್ಟಿಗೆ 500 ಕೋಟಿಗಿಂತ ಜಾಸ್ತಿ ಆಗಿರೋದು. ಸರ್ 10,000 ರೂಪಾಯಿ 40 ವರ್ಷದ ಹಿಂದೆ ಅದೇ 10 ಕೋಟಿಗೆ ಸಮ ಸರ್. ಆಯಿತು ಸರ್, 10 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಿದ್ರೆ ಅಟ್ಲೀಸ್ಟ್ 1 ಕೋಟಿನಾರು ಆಗಿರೋದಾ? ಆಯಿತು, ಕತೆ ಆಗೋಗಿದೆ, ಪಿಕ್ಚರ್ ಮುಗ್ದೋಯ್ತು. ನೆಕ್ಸ್ಟ್ ವಿಪ್ರೋ ಯಾವುದು? ಆಗೋಗಿದ್ದನ್ನು ಎಲ್ಲರೂ ಹೇಳ್ತಾರೆ, ಕರೆಕ್ಟ್? ನೆಕ್ಸ್ಟ್ ವಿಪ್ರೋನ ಹೆಂಗೆ ಕಂಡು ಹಿಡಿಯೋದು? ದಟ್ ಈಸ್ ಅ ಪಾಯಿಂಟ್ ಅಲ್ವಾ? ಯಾ. ಸೊ ಈ ಪ್ರೋಸೆಸ್ಗೆ ನೆಕ್ಸ್ಟ್ ವಿಪ್ರೋ ಯಾವುದು, ನೆಕ್ಸ್ಟ್ TCS ಯಾವುದು, ನೆಕ್ಸ್ಟ್ ಐಶರ್ ಮೋಟರ್ ಯಾವುದು, ಇದನ್ನು ಕಂಡುಹಿಡಿಲಿಕ್ಕೆ ದೇರ್ ಈಸ್ ಅ ವೇ. ಓಕೆ? ಸೊ ನಾನೇನು ಮಾಡ್ತೀನಿ ಈಗ, ಜಾಸ್ತಿ ಕತೆ ಹೇಳಲ್ಲ, ಡೈರೆಕ್ಟ್ಲಿ ಪ್ರಾಕ್ಟಿಕಲ್ಸ್. screener.in ಅಂತ ಒಂದು ವೆಬ್ಸೈಟ್ ಇದೆ, ಓಪನ್ ಮಾಡಿ. www.screener.in ಈ ಥರ ಕಾಣಿಸುತ್ತೆ. ಓಕೆ? ಸೊ ಬಿಫೋರ್ ಗೆಟಿಂಗ್ ಇನ್ ಟು ದಿಸ್, ಸ್ಟಾಕ್ ಮಾರ್ಕೆಟ್ ಅಂದರೆ ಎಲ್ಲರಿಗೂ ಗೊತ್ತಿದೆನಾ? ಸ್ಟಾಕ್ ಮಾರ್ಕೆಟ್ ಅಂದರೆ ಏನಪ್ಪ? ಸಿಂಪಲ್ ವರ್ಡ್ಸಲ್ಲಿ, ಈಗ ನಾನು 1 kg ಆ್ಯಪಲ್ ಬೇಕು, ಏನು ಮಾಡ್ತೀನಿ? ಫ್ರೂಟ್ ಶಾಪಿಗೆ ಹೋಗ್ತೀನಿ, 1 kg ಆ್ಯಪಲ್ ತೊಗೊಂಬರ್ತೀನಿ. ಅವ್ರು ಹೇಳ್ತಾರೆ ಸರ್ 200 ರೂಪಾಯಿ 1 kg ಅಂತಾರೆ. ನೀವು ಕೇಳ್ತೀರಾ 150 ರೂಪಾಯಿ ಕೊಡು ಅಂತ. ಜಸ್ಟ್ ಅನ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್. ಕೊನೆಗೆ ಅವರು ಒಂದು ಪ್ರೈಸಿಗೆ ಬರ್ತಾರೆ, ನೀವು ಒಂದು ಪ್ರೈಸಿಗೆ ಬರ್ತಾರೆ. ಲೆಟ್ಸ್ ಸೇ 175 ರೂಪಾಯಿಗೆ ಡೀಲ್. ಓಕೆ, ಫೈನ್. ಸೇಮ್ ವೇ ಸ್ಟಾಕ್ ಮಾರ್ಕೆಟ್ ಕೂಡ ಸಾವಿರಾರು ಕಂಪ್ನೀಸ್ ಇದೆ. ಯಾವುದ್ಯಾವುದು? ರಿಲಯನ್ಸ್, ವಿಪ್ರೋ, TCS, HDFC ಬ್ಯಾಂಕ್, ಬಜಾಜ್ ಫಿನಾನ್ಸ್, ಟೈಟಾನ್, ಟಾಟಾ ಮೋಟರ್ಸ್, ಹೀಗೆ ತುಂಬ ಕಂಪ್ನೀಸ್ ಇದೆ. ಇದರಲ್ಲಿ ನಿಮಗೆ ಯಾವ ಕಂಪ್ನಿಯ ಶೇರ್ ಬೇಕು, ಆ ಕಂಪ್ನಿನ ಒಂದು ಬ್ರೋಕರ್ ಪ್ಲ್ಯಾಟ್ಫಾರ್ಮ್ ಅಂತ ಇರುತ್ತೆ, ಅಲ್ಲಿ ಹೋಗ್ತೀರಾ, ಬೈ ಮಾಡ್ತೀರಾ. ಸಿಂಪಲ್. ಹೋಗಿ ಒಂದು ಸ್ಟಾಕನ್ನು ಖರೀದಿ ಮಾಡ್ದಂಗೆ. ಓಕೆ, ನಾನು ಆಗಲೇ ಹೇಳ್ತಿದ್ದಾಗೆ ನಮ್ಮ ದೇಶದಲ್ಲಿ 5,000ಕ್ಕಿಂತ ಜಾಸ್ತಿ ಸ್ಟಾಕ್ಸ್ ಇದೆ. ಅದರಲ್ಲಿ ಒಳ್ಳೆ ಸ್ಟಾಕ್ ಯಾವುದು? ಆ್ಯಂಡ್ ನಾನು ಈ ಸ್ಟಾಕ್ ಮಾರ್ಕೆಟಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು? ಫಸ್ಟ್ ಆಫ್ ಆಲ್ ಏನು ಅನಿಸುತ್ತೆ? ಬೈ ಎನಿ ಚಾನ್ಸ್ ಈಗ ನೀವು ನಿಮ್ಮ ಮನೆಗೆ ಹೋಗ್ತೀರಾ ಒಂದು 10 ವರ್ಷದ ಹಿಂದೆನೋ, ಈಗ ಅಟ್ಲೀಸ್ಟ್ ನೀವು ಇಲ್ಲಿ ಬಂದಿದ್ರೆ ಓಕೆ. ಸುಮ್ಮನೆ ಹೋಗಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇಲ್ಲ ನಿಮ್ಮ ಅಪ್ಪ ಅಮ್ಮಂಗೆ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತಂದರೆ ಬರುವಂಥ ಉತ್ತರ ಏನು? ಬೇಡ. ಗ್ಯಾಮ್ಲಿಂಗ್, ಲಾಟ್ರಿ. ಯಾಕೆ?
ಎಷ್ಟೋ ಜನ ಕಳ್ಕೊಂಡಿದ್ದಾರೆ. 92% ಆಫ್ ಪೀಪಲ್ ಫೇಲ್ ಇನ್ ದ ಸ್ಟಾಕ್ ಮಾರ್ಕೆಟ್, ಎಸ್ಪೆಷಲಿ ಇನ್ ದ ಟ್ರೇಡಿಂಗ್. ಬಟ್ ಇನ್ವೆಸ್ಟ್ಮೆಂಟಲ್ಲಿ ಕಳ್ಕೊಂಡಿರೋ ಸಂಖ್ಯೆ 92% ಇದೆನಾ? ಇಲ್ಲ, ಕಮ್ಮಿ. ಇದಾವೆ, ಎಕ್ಸಾಂಪಲ್ಸ್ ಇದೆ. ಲೈಕ್ ಕಿಂಗ್ ಫಿಶರ್, ನೆನಪಿದೆನಾ? ಏನಿಲ್ಲಿ ಬಂದಿರೋ ಸ್ಟಾಕ್ಸ್ ಎಲ್ಲ ಮೇಲಕ್ಕೆ ಹೋಗುತ್ತೆ ಅಂತಲ್ಲ. ದರ್ ಆರ್ ಸೋ ಮೆನಿ ಎಕ್ಸಾಂಪಲ್ಸ್. ಎಸ್, ಲಾಸ್ ಕೂಡ ಮಾಡಿದವು. ಅಗ್ರಿ? ಏನಕ್ಕೆ ಈ ಥರ ಅನಿಸುತ್ತೆ ಜನಕ್ಕೆ? ವಿತೌಟ್ ನಾಲೆಡ್ಜ್, ನೋ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ದಟ್ ಇಸ್ ಅ ಪಾಯಿಂಟ್. ಇವನ್ ಸರ್ ಕೂಡ ಹೇಳ್ತಾ ಇದ್ರು, ದಿನೇಶ್ ಗುಂಡೂರಾವ್ ಸರ್ ಕೂಡ ಹೇಳ್ತಾ ಇದ್ರು. ಸಿ, ಜನದ್ದು ಇಟ್ಸ್ ಆಸೆ, ಕರೆಕ್ಟ್. ಎಲ್ಲರಿಗೂ ಬೇಕು ಸರ್, ಆಸೆ ಇರಲೇಬೇಕು. ಅದು ಹೆಂಗೆ ಅಂದರೆ ಅತಿ ಆಸೆ ಆಗ್ಬಿಡುತ್ತಾ. ಬರ್ತೀನಿ ಇವತ್ತು ಮಾರ್ಕೆಟಿಗೆ, 10,000 ರೂಪಾಯಿ ಹಾಕ್ತೀನಿ ಇವತ್ತೇ 1,00,000 ಆಗಬೇಕು. ದಿಸ್ ಈಸ್ ದ ಮೈಂಡ್ ಸೆಟ್, ಆ್ಯಂಡ್ ದಟ್ ಈಸ್ ವೈ ಮೋಸ್ಟ್ ಆಫ್ ದೆಮ್ ಫೇಲ್. ಒಂದಿಷ್ಟು ಕಂಪ್ನಿ ಹೆಸರುಗಳು ಹೇಳಿ ಸರ್, ನೀವೇ ನೋಡೋಣ. ಲೆಟ್ಸ್ ಅನಲೈಸ್. ನಾನು ಮುಂಚೆನೇ ಹೇಳಿದಾಗೆ ಒಂದು 5,000 ಕಂಪ್ನಿಗಳಿದೆ. ನಾನು ಈ ಸೆಷನ್ ಮುಗಿಸೋ ಹೋಗೋ ಅಷ್ಟರೊಳಗೆ ಇನ್ನೊಂದು 20 ನಿಮಿಷದಲ್ಲಿ ಐ ವಿಲ್ ಮೇಕ್ ಶ್ಯೂರ್ ನಿಮಗೆ ಈಗಿರೋ ಮೈಂಡ್ ಸೆಟ್, ಇನ್ನು 20 ನಿಮಿಷ ಆದಮೇಲೆ ಇರುವಂಥ ಮೈಂಡ್ ಸೆಟ್ ಟೋಟಲಿ ಡಿಫ್ರೆಂಟ್. ಐ ವಿಲ್ ಪ್ರಾಮಿಸ್ ದಿಸ್, ಐ ವಿಲ್ ಚಾಲೆಂಜ್ ದಿಸ್. ಆರ್ ಯು ರೆಡಿ ಟು ಲರ್ನ್ ವಿತ್ ಮೀ? ಎಸ್. ಓಕೆ, ಒಂದಿಷ್ಟು ಕಂಪ್ನಿ ಹೆಸರು ಹೇಳಿ ಸರ್. ICICI ಬ್ಯಾಂಕ್, ಜಿಂದಾಲ್, ಟಾಟಾ ಮೋಟರ್ಸ್, MRF, ಸರಿ ಸರ್, ಬಾಲಾಜಿ ಇಂಡಸ್ಟ್ರೀಸ್. ಓಕೆ ಓಕೆ. ಸಿ, ಈ ವೆಬ್ಸೈಟ್ ಏನು ಕಾಣಿಸ್ತಾ ಇದೆಯಲ್ಲ, ಐ ಆಮ್ ನಾಟ್ ಪ್ರಮೋಟಿಂಗ್ ದಿಸ್ ವೆಬ್ಸೈಟ್. ಓಕೆ, ನೀವು ಹೆಂಗೆ ಈಗ ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಅವ್ರದ್ದು ಸ್ಕೋರ್ ಕಾರ್ಡ್ ನೋಡಬೇಕಪ್ಪ. ಎಷ್ಟು 6 ಹೊಡೆದಿದ್ದಾರೆ, ಎಷ್ಟು 4 ಹೊಡೆದಿದ್ದಾರೆ. ನಮ್ಮ ವೈಭವ್ ಸೂರ್ಯವಂಶಿ ಅವ್ರದ್ದು ನಾನು ಟ್ರ್ಯಾಕ್ ರೆಕಾರ್ಡ್ ನೋಡಬೇಕು. ನಾನು ಎಲ್ಲಿ ನೋಡ್ತೀನಿ? ಕ್ರಿಕ್ ಬಸ್ಸಲ್ಲಿ ಹೋಗ್ತೀನಿ, ನೋಡ್ತೀನಿ, ರೈಟ್. ಯಾಕಂದರೆ ನಂಗೆ ಅಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ರಿಲೇಟೆಡ್ ಟು ಕ್ರಿಕೆಟ್. ಸಿಮಿಲರ್ಲಿ ನನಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಸಿಗಬೇಕು ಅಂತಂದರೆ ದೇರ್ ಆರ್ ಮಲ್ಟಿಪಲ್ ಪ್ಲೇಸಸ್ ಲೈಕ್ ಮನಿ ಕಂಟ್ರೋಲ್, Money.rediff, ಟ್ರೇಡಿಂಗ್ ವ್ಯೂ ಅಂತ ಇದೆ. ಸಮಥಿಂಗ್ ಲೈಕ್ ದಟ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ screener.in. ಓಕೆನಾ? ಸಿಂಪಲ್. ಇಲ್ಲೇನು ಮಾಡುತ್ತೆ ಇದು? ಈಗ ನಾನು ಸುಮ್ಮನೆ ಒಂದು ಸ್ಟಾಕ್ ಹೆಸರು ಸರ್ಚ್ ಮಾಡ್ತೀನಿ, MRF. ನೀವು ಸುಮ್ಮನೆ ಇದನ್ನು ನೋಡಿದ್ರೆ ಆ್ಯಕ್ಚುಲಿ ಕನ್ಫ್ಯೂಸ್ ಆಗುತ್ತೆ. ಸೋ ಮೆನಿ ಥಿಂಗ್ಸ್. ಏನಾದ್ರು ಅರ್ಥ ಆಗ್ತೀಯನಾ? ಈಗ ನೋಡಿದ್ರೆ ಏನೂ ಗೊತ್ತಾಗಲ್ಲ. ನೀವು ಸ್ಕ್ರಾಲ್ ಮಾಡಿ ನೋಡಿದ್ರೆ ನಿಮ್ಮ ಮೊಬೈಲಲ್ಲಿ ತುಂಬ ಇನ್ಫಾರ್ಮೇಷನ್ ಇದೆ. ಓಕೆ, ಟು ಮೇಕ್ ಇಟ್ ಸಿಂಪಲ್, ಇದು ಈ ವೆಬ್ಸೈಟ್ ಏನು ಮಾಡುತ್ತೆ ಅಂದರೆ, ನೀವು ಯಾವ್ದಾರು ಒಂದು ಸ್ಟಾಕನ್ನು ಸರ್ಚ್ ಮಾಡಿದ್ರೆ ಆ ಸ್ಟಾಕ್ದು ಜಾತಕನ ಬಿಚ್ಚಿಡುತ್ತೆ. ಯಾವ ಜಾತಕ? ಮದುವೆ ಯಾವಾಗುತ್ತೆ ಅಲ್ಲ, ಅದ್ರದ್ದು ಫಿನಾನ್ಸ್ ರಿಪೋರ್ಟ್ ಹೇಗಿದೆ, ಫಿನಾನ್ಸ್ ಹೆಲ್ತ್ ಹೇಗಿದೆ, ಫಿನಾನ್ಷಿಯಲ್ ಕಂಡೀಷನ್ ಹೇಗಿದೆ. ಸಿ, ಪ್ರತಿ ಕಂಪ್ನಿ ಪ್ರತಿ ವರ್ಷ ಅವ್ರು ಹೇಳ್ತಾರೆ, ನೋಡಿ ಬಾಸ್ ನಾನು ಪರ್ಫಾರ್ಮ್ ಮಾಡ್ತಿರೋದು ಹಿಂಗೆ, ಅವರೇ ಹೇಳ್ತಾರೆ. ಬಟ್ ಬಹಳಷ್ಟು ಜನ ಏನು ಮಾಡ್ಕೋತಾರೆ, ಈಗ ಎಷ್ಟಿದೆಪ್ಪ ಒಂದು MRF ಶೇರಿನ ಬೆಲೆ ಎಷ್ಟಿದೆ ಇಲ್ಲಿ ನಿಮಗೆ ಇಲ್ಲಿ ನೋಡಿದ್ರೆ ಕಾಣಿಸುತ್ತೆ. ಕ್ಯಾನ್ ಯು ಸಿ ಹಿಯರ್? ಒಂದೇ ಒಂದು MRF ಶೇರ್ ನೀವು ಖರೀದಿ ಮಾಡಬೇಕು ಅಂದರೆ ಯು ನೀಡ್ ಟು ಪೇ 1,34,000. ತುಂಬ ಮೇಲೆ ಹೋಗ್ಬಿಟ್ಟೆ, ಅದು ಬೇಡ, ಬೇರೆದಕ್ಕೆ ಮಾಡೋಣ. ಯಾವುದು ಸರ್ ಬೇರೆ? ಇನ್ನೊಂದು, ಒಂದು ICICI ಬ್ಯಾಂಕ್ನ ಶೇರ್ನ ನಾನು ಖರೀದಿ ಮಾಡಬೇಕಂದ್ರೆ ನಾನು ಎಷ್ಟು ಕೊಡಬೇಕು? 1,400 ರೂಪಾಯಿ. ಓಕೆ, ಈಗ ನಿಮಗೊಂದು ಕ್ವಶನ್, ನೀವು MRF ಬೈ ಮಾಡ್ತಿರೋ ಅಥವಾ ICICI ಬೈ ಮಾಡ್ತಿರೋ? ಯಾಕೆ? ರೇಟ್ ಕಮ್ಮಿ ಇದೆ ಅಂತ. ಈಗ ಇನ್ನೊಂದು ತೋರಿಸ್ತೀನಿ. ಈಗ ಎಷ್ಟು ಒಂದು ಶೇರಿನ ಬೆಲೆ? ಜಸ್ಟ್ 12 ರೂಪೀಸ್. ಸರ್, ಈಗಿನ ಕಾಲದಲ್ಲಿ 12 ರೂಪಾಯಿಗೆ ಒಂದು ಕಪ್ ಕಾಫಿ ಸಿಗುತ್ತಾ? 15 ರೂಪಾಯಿ ಅರ್ಧ ಕಪ್ಪ ಅಷ್ಟೇ. ಆ್ಯಂಡ್ ಯು ಆರ್ ಎಕ್ಸ್ಪೆಕ್ಟಿಂಗ್ ದಿಸ್ 12 ರೂಪೀಸ್ ಟು ಬಿಕಮ್ 1,200 ರೂಪೀಸ್ ಇನ್ ನೆಕ್ಸ್ಟ್ 1 year. ಆಗ್ಬಹುದೇನೋ, ಬಟ್ ಅದಕ್ಕೂ ಮುಂಚೆ ನಾನು ಹೇಳಿದ್ನಲ್ಲ, ಇಲ್ಲಿ ಜಾತಕ ತೋರಿಸುತ್ತೆ ಹೆಂಗಿದೆ ಈ ಕಂಪ್ನಿ ಅಂತ, ಅದನ್ನು ಅನಲೈಸ್ ಮಾಡೋಣ. ಓಕೆ, ಈಗ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ, ನೀವು ಇಲ್ಲಿ ನೋಡಿದ್ರೆ ಒಂದಿಷ್ಟು ಇನ್ಫಾರ್ಮೇಷನ್ಸ್ ಇದೆ. ಏನಿದೆ? ಪ್ರತಿ ಸ್ಟಾಕ್ ನೀವು ಸರ್ಚ್ ಮಾಡಿದ್ರೆ ಇಲ್ಲೊಂದು ಪ್ರೈಸ್ ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಕರೆಂಟ್ ಮಾರ್ಕೆಟ್ ಪ್ರೈಸ್. ಈಗ TCS ಅಂತ ಸರ್ಚ್ ಮಾಡ್ತೀನಿ. ಎಷ್ಟಪ್ಪ ಒಂದು TCS ಶೇರ್ನ ಬೆಲೆ? ಒಂದು TCS ಶೇರ್ ನಾನು ಪರ್ಚೇಸ್ ಮಾಡಬೇಕು ಅಂದರೆ ಐ ನೀಡ್ ಟು ಪೇ 2,453 ರೂಪೀಸ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಇವತ್ತು ಮಾರ್ಕೆಟ್ ಕ್ಲೋಸ್ ಇದೆ, ಬಟ್ ಒಂದು TCS ಶೇರ್ನ ಬೆಲೆ 2,500 ರೂಪಾಯಿ ಹತ್ರ ಇದೆ. ಓಕೆ, ಸೊ ಈ ವೆಬ್ಸೈಟಲ್ಲಿ ನಿಮಗೆ
ಒಂದು ಪ್ರೈಸ್ ತೋರಿಸುತ್ತೆ. ಓಕೆ, ಅದು ಬಿಟ್ಟರೆ ಕ್ಯಾನ್ ಯು ಸಿ ಹಿಯರ್ ಸಮಥಿಂಗ್ ಕಾಲ್ಡ್ ಆಸ್ ಹೈ ಆ್ಯಂಡ್ ಲೋ. ಕಾಣಿಸ್ತಾ ಇದ್ದಾನೆ ಎಲ್ಲರಿಗೂ? ಕಳೆದ 52 ವಾರಗಳಲ್ಲಿ, ದಟ್ ಮೀನ್ಸ್ ಇನ್ ದ ಲಾಸ್ಟ್ 1 year, what is the high made and what is the low made? What is the high made? 3,350 ರೂಪಾಯಿ. What is the low made? 1976. ಅಂದರೆ ಕಳೆದ ಒಂದು ವರ್ಷದಲ್ಲಿ TCS 3,000 ರೂಪಾಯಿ 3,300 ರೂಪಾಯಿಗೆ ಹೋಗಿ ಅಲ್ಲಿಂದ 1,900 ರೂಪಾಯಿ ತನಕ ಬಂತು. ಅಟ್ ಪ್ರೆಸೆಂಟ್ ಎಷ್ಟರಲ್ಲಿ ಟ್ರೇಡ್ ಆಗ್ತಾ ಇದೆ? 2453. ನನಗೆ ಲಾಸ್ಟಲ್ಲಿ ನೆನ್ಪು ಮಾಡಿ, ಈಗಿರೋ ಪ್ರೈಸ್ ಬೈ ಎನಿ ಚಾನ್ಸ್ ಇಫ್ ಐ ಫರ್ಗೆಟ್, ಈಗಿರೋ ಪ್ರೈಸು ರೈಟ್ ಪ್ರೈಸು ಬೈ ಮಾಡೋಕ್ಕೆ ಅಲ್ಲೋ ಅಂತ ನಾನು ಇನ್ ಕೇಸ್ ಮಿಸ್ ಮಾಡಿದ್ರೆ, ಯಾಕಂದರೆ ಅದಕ್ಕೆ ಬರೋಕ್ಕೂ ಮುಂಚೆ ಒಂದಿಷ್ಟು ಇನ್ಫಾರ್ಮೇಷನ್ಸ್ ಕೊಡಬೇಕು. ಓಕೆ, ಇನ್ ಕೇಸ್ ಇಫ್ ಐ ಮಿಸ್ ಪ್ಲೀಸ್ ರಿಮೈಂಡ್. ಓಕೆ, ಸಿ, ನೀವು ಯಾವುದೇ ಕಂಪ್ನಿನ ನೀವು ಬೈ ಮಾಡಬೇಕು ಅಂದರೆ ಫಸ್ಟು ಈ ವೆಬ್ಸೈಟಲ್ಲಿ ಬನ್ನಿ, ಹುಡುಕಿ, ಸ್ಟಾಕ್ ಹುಡುಕಿ, ಹೆಸರು ಹುಡುಕಿ, ನಿಮಗೆ ಪ್ರೈಸ್ ಕಾಣಿಸ್ತಾ? ಓಕೆ, ಕ್ಯಾನ್ ಯು ಸಿ ಸಮಥಿಂಗ್ ಹಿಯರ್? ಮಾರ್ಕೆಟ್ ಕ್ಯಾಪಿಟಲ್. ವಾಟ್ ಡಸ್ ಇಟ್ ಮೀನ್? ಮಾರ್ಕೆಟ್ ಕ್ಯಾಪಿಟಲ್ ನೇಮೇ ಹೇಳುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ, ಸದ್ಯದ ಮಾರ್ಕೆಟ್ ಕಂಡೀಷನಲ್ಲಿ ಎಷ್ಟು ಅವ್ರದ್ದು ಪೊಟೆನ್ಷಿಯಲ್ ಇದೆ, ಲೈಕ್ ಅವ್ರದ್ದು ಬೇರೆ ಬೇರೆ ಸಿಟೀಸಲ್ಲಿ ಅವ್ರದ್ದು ಇನ್ಫ್ರಾಸ್ಟ್ರಕ್ಚರ್ಸ್ ಇರ್ಬೋದು, ಮ್ಯಾನ್ ಪವರ್ ಇರ್ಬೋದು, ಸಾಫ್ಟ್ವೇರ್ಸ್ ಇರ್ಬೋದು, ಮಷಿನರೀಸ್ ಇರ್ಬೋದು, ಎಲ್ಲ 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 ಯಾವ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ಜಾಸ್ತಿ ಇರುತ್ತೋ ಅದು ಒಳ್ಳೆಯದು. ಜಾಸ್ತಿ ಅಂದರೆ ಎಷ್ಟು? ಕನಿಷ್ಠ ಪಕ್ಷ ಅಟ್ಲೀಸ್ಟ್ ಒಂದು 15,000 20,000 ಕೋಟಿ ಇದ್ರೆ ದಟ್ಸ್ ಅ ಗುಡ್ ಕಂಪನಿ. ಆರ್ ಯು ಗೈಸ್ ವಿತ್ ಮೀ? ಇಲ್ಲೆಷ್ಟಿದೆ? ನಾನು ಹೇಳಿದ 15,000 20,000 ಕೋಟಿ ಇದ್ರೆ ಒಳ್ಳೆ ಕಂಪನಿ ಅಂತ. ಇದೆಷ್ಟಿದೆ? 8 ಲಕ್ಷ ಕೋಟಿ ಇದೆ. ಸಿ, ನಾನು ಮುಂಚೆನೇ ಹೇಳ್ದೆ 5,000 ಸ್ಟಾಕ್ಸ್ ಇದಾವೆ, ಜಾಸ್ತಿ ಇದೆ. 5,000 ಸ್ಟಾಕ್ಸಿಂದ ಒಂದು 500ಕ್ಕೋ 50ಕ್ಕೋ ಇಳಿಸ್ತೀನಿ ಇವತ್ತು, ಫಿಲ್ಟರ್ ಮಾಡೋಣ. ಓಕೆ, ಫಸ್ಟ್ ಫಿಲ್ಟರ್ ಮಾರ್ಕೆಟ್ ಕ್ಯಾಪಿಟಲ್. ಯಾವ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು. ಈ ಕಂಪನಿ ಯಾವುದು? TCS 8 ಲಕ್ಷ ಕೋಟಿ ಇದೆ, ದಟ್ ಈಸ್ ಗುಡ್. ವೋಡಾಫೋನ್ ಎಷ್ಟಿದೆ? 1,37,000. ಇದು ಓಕೆನಾ? ಬೇಸ್ಡ್ ಆನ್ ದ ಮಾರ್ಕೆಟ್ ಕ್ಯಾಪಿಟಲ್, ಇಸ್ ದಿಸ್ ಫೈನ್? ಫೈನ್ ಸರ್. ನಾನೇನು ಹೇಳ್ದೆ? ಅಟ್ಲೀಸ್ಟ್ ಒಂದು 20,000 ಕೋಟಿ ಇದ್ರೆ ಓಕೆ ಅಂತ ಹೇಳ್ದೆ. ಇದು ಪಾಸ್ ಆಯಿತು, ಫಸ್ಟ್ ಟೆಸ್ಟಲ್ಲಿ ಇದು ಪಾಸ್ ಆಯಿತು. ಓಕೆನಾ? ಓಕೆ, ನಾವು ಇನ್ನೊಂದು ಯಾವ್ದಾದ್ರು ಕಂಪ್ನಿ ಹೇಳ್ಬಿಡಿ ಸರ್, ನೋಡೋಣ, ಅದೊಂದು ಚೆಕ್ ಮಾಡಿ. 2,62,000 ಕೋಟಿ, ಇದು ಟೆಸ್ಟಲ್ಲಿ ಪಾಸ್ ಆಯ್ತಾ? ಆಯಿತು. ಯಾವ್ದಾರು ಕಮ್ಮಿ ಇರೋದು ಹೇಳಿ ಸರ್, ನೋಡೋಣ. 560 ಕೋಟಿ ಇದೆ. ಫಿಲ್ಟರಿಂಗ್ ಪ್ರೋಸೆಸ್, ಇದು ಫಿಲ್ಟರ್ ಆಯ್ತಾ? ಅಟ್ಲೀಸ್ಟ್ ಒಂದು 15,000 20,000 ಕೋಟಿ ಅಂತ ಹೇಳಿದೆ. ಎಷ್ಟಿದೆ? 500 ಕೋಟಿ ಇದೆ. ಬೇಡ. ಐ ಆಮ್ ನಾಟ್ ಟೆಲಿಂಗ್ ಇಟ್ಸ್ ಅ ಬ್ಯಾಡ್ ಕಂಪನಿ, ಸದ್ಯಕ್ಕೆ ಬೇಡ. ಓಕೆನಾ? ಓಕೆ, ನೆಕ್ಸ್ಟ್ ಸ್ಟೆಪ್ ಎಷ್ಟಿದೆ ಸರ್? ಇನ್ಫೋಸಿಸ್ 4 ಲಕ್ಷ ಕೋಟಿ ಇದೆ. ಫೈನ್, ಬ್ಯೂಟಿಫುಲ್ ಕಂಪ್ನಿ. ನಾವೇನೇನು ಸ್ಟಾಕ್ಗಳನ್ನ ಖರೀದಿ ಮಾಡ್ತೀವಲ್ಲ, ಝೆರೋದಾ, ಅಪ್ಸ್ಟಾಕ್ಸ್, ಗ್ರೋ, ಅದೆಲ್ಲ ಡೆಪಾಸಿಟ್ ಆಗೋದು ಡೆಪಾಸಿಟ್ರಿ. ದಿಸ್ ಇಸ್ ದ CDS and NSDL. ಎಷ್ಟಿದೆ? 27,000 ಕೋಟಿ ಇದೆ. ನಮ್ಮ ಟೆಸ್ಟಲ್ಲಿ ಪಾಸ್ ಆಯ್ತಾ? ಪಾಸ್ ಆಯ್ತು. ಓಕೆ, ಫೈನ್. ನಾವು ಬುಕ್ ವ್ಯಾಲ್ಯೂ, ಇನ್ ಕೇಸ್ ನಿಮಗೆ ಕಾಣಿಸ್ತಿದೆ ನಿಮ್ಮ ಮೊಬೈಲಲ್ಲೇ ನೋಡಿ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಬುಕ್ ವ್ಯಾಲ್ಯೂ. ಏನಿದು ಬುಕ್ ವ್ಯಾಲ್ಯೂ? ಟೋಟಲ್ ಅಸೆಟ್ಸ್ ಮೈನಸ್ ಟೋಟಲ್ ಲಯಬಿಲಿಟೀಸ್. ಸಿಂಪಲ್ ವರ್ಡ್ಸಲ್ಲಿ, ಈ ಕಂಪ್ನಿ ಬೈ ಎನಿ ಚಾನ್ಸ್ ನಾಳೆ ಕ್ಲೋಸ್ ಆಯಿತು ಅಂದ್ಕೋಣ. ಓಕೆ, ಕಂಪ್ನಿ ಕ್ಲೋಸ್ ಆಗೋಯ್ತು ಏನೋ ಫಾರ್ ಸಮ್ XYZ ರೀಸನ್. ಪ್ರತಿಯೊಬ್ಬ ಶೇರ್ ಹೋಲ್ಡರ್ಗೆ ಒಂದು ಶೇರಿಗೆ ಅವ್ರಿಗೆ ಎಷ್ಟು ಕೊಡೋ ದುಡ್ಡು ಉಳಿಯುತ್ತೆ? ತಾಕತ್ತಿದೆ. ಎಷ್ಟಿದೆ? 93 ರೂಪೀಸ್. ಯಾವ ಕಂಪ್ನಿಯ ಬುಕ್ ವ್ಯಾಲ್ಯೂ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು. ಸರಳವಾದ ಭಾಷೆ ನೀವೇ ಅರ್ಥ ಮಾಡ್ಕೊಳ್ಳಿ. ಅಂದರೆ ಆ ಕಂಪ್ನಿಗೆ ಬೈ ಎನಿ ಚಾನ್ಸ್ ಏನೋ ಹೆಚ್ಚು ಕಮ್ಮಿ ಆದರೆ ದೇ ಆರ್ ಕೇಪಬಲ್, ಸಮಥಿಂಗ್ ಈಸ್ ಓಕೆ, ಸಮಥಿಂಗ್ ಈಸ್ ಬೆಟರ್ ಅಲ್ವಾ? ಅಟ್ಲೀಸ್ಟ್ ಯಾವ ಕಂಪನಿಯ ಬುಕ್ ವ್ಯಾಲ್ಯೂ ಅಟ್ಲೀಸ್ಟ್ ಒಂದು 80 ರೂಪಾಯಿ ಇರುತ್ತಲ್ಲ, ಐ ಆಮ್ ಓಕೆ ವಿತ್ ದಟ್. ಆರ್ ಯು ಗೈಸ್ ವಿತ್ ಮೀ? ಎಷ್ಟಿದೆ ಇದ್ರದ್ದು? 93 ಇದೆ. ಬುಕ್ ವ್ಯಾಲ್ಯೂ ಅಟ್ಲೀಸ್ಟ್ ಒಂದು 80-100 ಇದೆ ಅಂತಂದರೆ ಇಟ್ಸ್ ಗುಡ್ ಅಂತ. ಓಕೆ, ರಿಲಯನ್ಸ್ ಇಂಡಸ್ಟ್ರೀಸ್ ಎಷ್ಟಿದೆ ಅಪ್ಪ? 668. ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ ಅಪ್ಪ?
ಈಗ ಗೊತ್ತಾಯ್ತಾ ಏನಕ್ಕೆ ಅವ್ರಿಗೆ ಮುಖೇಶ್ ಅಂಬಾನಿ ಅಂತಾರೆ ಅಂತ. ಹಾಂ, 18 ಲಕ್ಷ ಕೋಟಿ. ನಾನೆಷ್ಟು ಹೇಳಿದೆ? ಒಂದು 15,000 ಕೋಟಿ 20,000 ಕೋಟಿ ಇದ್ರೂ ಓಕೆ ಅಂತಂದೆ. ಇದ್ರದ್ದು ಎಷ್ಟಿದೆ? 18 lakh crores. ಫಿಲ್ಟರ್ ಇದು ಫಸ್ಟ್ ಫಿಲ್ಟರ್, ಫಸ್ಟ್ ಟೆಸ್ಟ್ ಪಾಸಾ? ಸೆಕೆಂಡ್ ಟೆಸ್ಟ್ ಪಾಸಾ? ಸೆಕೆಂಡ್ ಟೆಸ್ಟ್ ಏನು? ಬುಕ್ ವ್ಯಾಲ್ಯೂ. ಅಟ್ಲೀಸ್ಟ್ ಒಂದು 80 ರೂಪಾಯಿ ಮೇಲಿದ್ರೆ ಓಕೆ ಅಂದೆ. ಇದೇನಾ? ಇದೆ. 12 ರೂಪಾಯಿ ಸ್ಟಾಕ್ ಭಾಳಷ್ಟು ಜನಕ್ಕೆ ಇಷ್ಟ ಆಗುವಂತಹ ಸ್ಟಾಕ್. ಯಾಕೆ 12 ರೂಪಾಯಿ? ಸರ್ ಜಮಾನ ಇತ್ತು ಒಂದು, ಅವಾಗ 12 ರೂಪಾಯಿಗೆ ಬೆಲೆ ಇತ್ತು. ನಾನು ಹೆಂಗೆ ಸ್ಟಾರ್ಟಿಂಗ್ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಹೇಳಿದ್ನಲ್ಲ, 10,000 ರೂಪಾಯಿ ವಿಪ್ರೋ ಮೇಲೆ ಇನ್ವೆಸ್ಟ್ ಮಾಡಿದ್ದಿದ್ರೆ, 10,000 ರೂಪಾಯಿ ಬೇಡ ಸರ್, 10 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಿದ್ರೆ 10 ರೂಪಾಯಿಗೆ ಒಂದು ಬೆಲೆ ಇತ್ತಾಗ. 10 ರೂಪಾಯಿಗೆ ಈಗ ಬೆಲೆ ಇಲ್ಲ. ಕರೆಕ್ಟಾ? ಇನ್ಫ್ಲೇಷನ್. ಇವತ್ತು ಬೈ ಎನಿ ಚಾನ್ಸ್ ಇಫ್ ಯು ಆರ್ ಅರ್ನಿಂಗ್ 1 lakh rupees per month, okay, let's say after 20-25 years you may need 3 lakhs to 4 lakhs. SIP ಮಾಡಿ ಏನಕ್ಕೆ ಹೇಳ್ತಾರೆ? SIP will not make you rich. ಅಟ್ಲೀಸ್ಟ್ ಇವತ್ತೇನು ಲೈಫ್ ಲೀಡ್ ಮಾಡ್ತಿದ್ದೀರಲ್ಲ, ದಟ್ ಲೈಫಲ್ಲಿ ಈಗ ಬರೀ ಸ್ಟಾಕ್ ಮಾರ್ಕೆಟ್ ತೋರಿಸ್ತಾ ಇದ್ದೀನಿ, ಇದು ನೋಡ್ಬಿಟ್ಟು ವಾವ್ ನೋ, ಕೈ ಕೊಟ್ರೆ ಹೆಂಗೆ ಕೈ ಕೊಡುತ್ತೆ ಗೊತ್ತಲ್ವಾ? ಕೋವಿಡ್ ಟೈಮ್ ನೆನಪಿದನಾ? ವಿ ಶುಡ್ ಹ್ಯಾವ್ ಇನ್ವೆಸ್ಟ್ಮೆಂಟ್ ಇನ್ ಮಲ್ಟಿಪಲ್ ಸೆಕ್ಟರ್ಸ್. ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ, ರಿಯಲ್ ಎಸ್ಟೇಟಲ್ಲಿ ಮಾಡಿ, ಪೋಸ್ಟ್ ಆಫೀಸಲ್ಲಿ ಮಾಡಿ, ಬಾಂಡ್ಸ್, ಮತ್ತೇನೋದಿದೆ, ಡೆಟ್ ಫಂಡ್ಸ್, ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್, ಎಲ್ಲ ಕಡೆ ಇನ್ವೆಸ್ಟ್ ಮಾಡಿ. ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಅದಕ್ಕೆ ತಕ್ಕನಾಗೆ ಅರ್ನ್ ಕೂಡ ಮಾಡಿ. ಕರೆಕ್ಟ್? ಒನ್ ಶುಡ್ ಹ್ಯಾವ್ ಮಲ್ಟಿಪಲ್ ಸ್ಕಿಲ್ಸ್. ಎಷ್ಟು ಸ್ಕಿಲ್ ನೀವು ಚೆನ್ನಾಗಿ ಬಳಸ್ಕೋತೀರೋ ಅಷ್ಟು ಒಳ್ಳೆಯದು. ಪ್ರಾಬಬಲಿ ಇನ್ನೊಂದು 5-10 ವರ್ಷ ಆದಮೇಲೆ ನಮ್ಮ ಡಿಗ್ರಿ ಸರ್ಟಿಫಿಕೇಟ್ಸ್ಗೆ ವ್ಯಾಲ್ಯೂ ಇರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಅನ್ಕೋತೀರಾ? ಐ ಹ್ಯಾವ್ ಡನ್ ಮೈ MBA, ಐ ಹ್ಯಾವ್ ಡನ್ ಮೈ PhD, ಐ ಹ್ಯಾವ್ ಡನ್ ಮೈ ಇಂಜಿನಿಯರಿಂಗ್. ನಾನು ಶೀಟ್ ತೋರಿಸಿದ್ರೆ ಯಾವನು ಕೇಳಲ್ಲ, ಗುರು ಮೆಷಿನ್ ಹೆಂಗೆ ವರ್ಕ್ ಆಗುತ್ತೆ ಗೊತ್ತಾ ನಿಮಗೆ? ರಿಪೇರಿ ಮಾಡೋಕ್ಕೆ ಬರುತ್ತಾ? ದಟ್ ಮ್ಯಾಟರ್ಸ್. ಅಗ್ರಿ ವಿತ್ ಮೀ? ಇಟ್ಸ್ ಅ ಫ್ಯಾಕ್ಟ್. Getting back to the topic, now if I give some 10 stocks, ಈಗ ಸ್ವಲ್ಪ ಕ್ಲಾರಿಟಿ ಬರ್ತಾ ಇದೆನಾ? Now will you pick Vodafone or you will avoid? ಯಾಕೆ? Because book value is, ಸರ್ ಅವರೇ ಹೇಳ್ತಾ ಇದ್ದಾರೆ, ಬಾಸ್ ನಾನು ನೆಗೆಟಿವ್ ಅಲ್ಲಿ ಇದ್ದೀನಿ, ಅವರೇ ಹೇಳ್ತಿದ್ದಾರೆ. ನೀವು ಇಲ್ಲಪ್ಪ 12 ರೂಪಾಯಿ ಸಿಗ್ತಾ ಇದೆ, MRFಗೆ ನಾನು 1 ಲಕ್ಷ ಕೊಡಬೇಕು, TCSಗೆ 2,000 ಕೊಡಬೇಕು, ಇನ್ಫೋಸಿಸ್ಗೆ 1,500 ಕೊಡಬೇಕು, 12 ರೂಪಾಯಿ. ನಾವು 1,000 ರೂಪಾಯಿ ನನ್ನ ಹತ್ರ ಇದೆ ಅಂತಂದರೆ ಒಂದು 800-900 ಶೇರ್ಸ್ ತೊಗೋಬೋದು. ದಟ್ ಇಸ್ ಅ ಮೈಂಡ್ ಸೆಟ್ ವಾಟ್ ಮೋಸ್ಟ್ ಪೀಪಲ್ ಹ್ಯಾವ್, ಆ್ಯಂಡ್ ದಟ್ ಇಸ್ ದ ರೀಸನ್ ವೈ ಮೋಸ್ಟ್ ಪೀಪಲ್ ಫೇಲ್ ಇನ್ ದ ಮಾರ್ಕೆಟ್. ಅಗ್ರಿ? ಓಕೆ. ಬುಕ್ ವ್ಯಾಲ್ಯೂ ನೋಡಿದ್ವಿ, ಮಾರ್ಕೆಟ್ ಕ್ಯಾಪಿಟಲ್ ನೋಡಿದ್ವಿ. ದೆನ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ವೆರಿ 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 ಇಂಪಾರ್ಟೆಂಟ್ ಪ್ಯಾರಾಮೀಟರ್, ROCE. ಕಾಣಿಸ್ತಾ ಇದೆನಾ? ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಯಾವ ಕಂಪನಿಯ ROCE ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು. ಅದರರ್ಥ ಏನು? 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಆ ಕಂಪ್ನಿಗೆ ಎಷ್ಟು ಪ್ರಾಫಿಟ್ ಮಾಡುವಂತಹ ಪೊಟೆನ್ಷಿಯಲ್ ಇದೆ? ಎಷ್ಟಿದೆ? ಬೈ ಎನಿ ಚಾನ್ಸ್ ಯಾವುದಾದ್ರೂ ಕಂಪ್ನಿ ನಾನು ಫಿಲ್ಟರ್ ಮಾಡ್ಬೇಕಾದ್ರೆ ಅವರಿಗೆ 15% ROCE ಇದೆ ಅಂತಂದರೆ, ಐ ಆಮ್ ಜಸ್ಟ್ ಸೇಯಿಂಗ್ 15%, ಇಟ್ಸ್ ಅ ಗುಡ್ ಕಂಪ್ನಿ. ಇಫ್ ಇಟ್ ಹ್ಯಾಸ್ 20%, ವೆರಿ ಗುಡ್. 25%, ಬ್ಯೂಟಿಫುಲ್. 30% ROCE ಇದೆನಾ? ಎಕ್ಸಲೆಂಟ್. ಎಷ್ಟಿದೆ ಸರ್ ಇದ್ರದ್ದು? 63. ವಾಟ್ ಶುಡ್ ಐ ಸೇ? ಸೂಪರ್ ಡೂಪರ್ ಕಂಪನಿ. ಕರೆಕ್ಟಾ? ROCE ಎಲ್ಲರಿಗೂ ಅರ್ಥ ಆಗ್ತಿದೆ ಅಲ್ವಾ ನಾನು ಹೇಳ್ತಿರೋದು? ಎಸ್. ಅಟ್ಲೀಸ್ಟ್ ಒಂದು 15-20 ಇದ್ರೆ ಚೆನ್ನಾಗಿ ಸರ್. ಈಗ ಲೆಟ್ಸೆ, ಈಗ ನನಗೆ ಒಂದೆರಡು ಇದು ಬಂದ್ಬಿಡ್ತಪ್ಪ, ಕನ್ಫ್ಯೂಷನ್ ಬಂತು. ಹೆಂಗೆ? 2 ಕಂಪ್ನಿ ಸಿಕ್ತು, ಕಂಪ್ನಿ A, ಕಂಪ್ನಿ B. ಕಂಪ್ನಿ ಎದು ಮಾರ್ಕೆಟ್ ಕ್ಯಾಪಿಟಲ್ 20,000 ಕೋಟಿ, ಕಂಪ್ನಿ ಬಿದು 20,000 ಕೋಟಿ. ಕಂಪ್ನಿ ಎ 1,000 ರೂಪಾಯಿ, ಕಂಪ್ನಿ ಬಿನು 1,000 ರೂಪಾಯಿ. ಓಕೆ, ಮಾರ್ಕೆಟ್ ಕ್ಯಾಪಿಟಲ್ 20,000 ಕೋಟಿ, ಮಾರ್ಕೆಟ್ ಕ್ಯಾಪಿಟಲ್ 20,000 ಕೋಟಿ ಕಂಪ್ನಿ ಬಿ.
ಅದರದ್ದು ಬುಕ್ ವ್ಯಾಲ್ಯೂ ಅದು 100 ರೂಪಾಯಿ, ಇದು 100 ರೂಪಾಯಿ. ಐ ಆಮ್ ಜಸ್ಟ್ ಗಿವಿಂಗ್ ಅನ್ ಎಕ್ಸಾಂಪಲ್. ನೌ ಕಮ್ಸ್ ಆರ್ ಒ ಸಿ. ಕಂಪ್ನಿ ಎದು ಆರ್ ಒ ಸಿ 25 ಇದೆ, ಕಂಪ್ನಿ ಬಿದು ಆರ್ ಒ ಸಿ 20 ಇದೆ. ನೌ ವಿಚ್ ಒನ್ ಐ ವಿಲ್ ಚೂಸ್? 25, ಬಿಕಾಸ್ ಐ ಆಮ್ ಗೆಟಿಂಗ್ ಎವ್ರಿಥಿಂಗ್ ಸೇಮ್. ಬುಕ್ ವ್ಯಾಲ್ಯೂ ಸೇಮ್ ಇದೆ, ಆಮೇಲೆ ಮಾರ್ಕೆಟ್ ಪ್ರೈಸ್ ಸೇಮ್ ಇದೆ, ಮಾರ್ಕೆಟ್ ಕ್ಯಾಪಿಟಲ್ ಸೇಮ್ ಇದೆ, ಬಟ್ ಆರ್ ಒ ಸಿ ಈಸ್ ಮೇಕಿಂಗ್ ಸಮ್ ಡಿಫರೆನ್ಸ್. ದಟ್ ಮೀನ್ಸ್ company A has more potential to make you or to give you the profit back. Simple words ali. Clear? Okay. Now I have one more option. ROE, return on equity. ಈ ಶೇರ್ ಹೋಲ್ಡರ್ಸ್ ಎಲ್ಲ ದುಡ್ಡು ಹಾಕ್ತಾರಲ್ಲ, ಅದನ್ನ ತಗೊಂಡು ಎಷ್ಟು ಪ್ರಾಫಿಟ್ ಕೊಡ್ಲಿಕ್ಕೆ ಅವ್ರ ಕೈಲಾಗುತ್ತೆ, ಎಷ್ಟು ರಿಟರ್ನ್ಸ್ ಕೊಡ್ಲಿಕ್ಕೆ ಅವ್ರ ಕೈಲಾಗುತ್ತೆ. ಸಿಂಪಲ್ ವರ್ಡ್ಸ್ ಅಲ್ಲಿ ಆರ್ ಒ ಇ ಎಷ್ಟು ಜಾಸ್ತಿ ಇರುತ್ತಲ್ಲ ಅಷ್ಟು ಒಳ್ಳೇದು. ಅಟ್ಲೀಸ್ಟ್ 15 ಇದೆನಾ, ಗುಡ್. 20 ಇದೆನಾ, ವೆರಿ ಗುಡ್. ಸೇಮ್ ವೇ ಸೇಮ್ ಥಿಂಗ್ ಲೈಕ್ ಆಸ್ ಆರ್ ಒ ಸಿ. ಆರ್ ಯು ಗೈಸ್ ವಿತ್ ಮೀ? ಕ್ಲಿಯರಾ? ಓಕೆ. ನಾವು ಇದು ಬಿಟ್ಟರೆ ಇನ್ನೊಂದಷ್ಟು 2 ಪ್ಯಾರಾಮೀಟರ್ಸ್ ಇದೆ. ಫಾರ್ ಎಕ್ಸಾಂಪಲ್ ಡಿವಿಡೆಂಟ್ ಅಂತ ಇದೆ, ಕೇಳಿದ್ರೆ ಡಿವಿಡೆಂಟ್ಸ್. ಈಗ ಕಂಪ್ನಿ ಪ್ರಾಫಿಟ್ ಮಾಡ್ತಾ ಇದೆ, ನೀವೆಲ್ಲ ಶೇರ್ ಹೋಲ್ಡರ್ಸು. ಕಂಪ್ನಿಗೆ ಪ್ರಾಫಿಟ್ ಆಯಿತು, ಕಂಪ್ನಿ ಖುಷಿ ಆಯಿತಾ, ನಿಮ್ಗೆ ಒಂದಿಷ್ಟು ಕೊಡ್ತಾರೆ. ಸೊ ಡಿವಿಡೆಂಟ್ ಚೆನ್ನಾಗಿ ಕೊಟ್ಟರೆ ಕಂಪ್ನಿನೇ, ಡಿವಿಡೆಂಟ್ ಜಾಸ್ತಿ ಕೊಟ್ಟರೆ ಕಂಪ್ನಿನೇ ಒಳ್ಳೇದು ಅಂತ ಏನಿಲ್ಲ. ಕೊಟ್ಟರೆ ಖುಷಿ ಇಸ್ಕೊಳ್ಳಿ, ಕೊಟ್ಟಿಲ್ಲ ಅಂದರೂ ಓಕೆ. ಬಟ್ ಆರ್ ಒ ಸಿ ಚೆನ್ನಾಗಿದೆನಾ, ಬುಕ್ ವ್ಯಾಲ್ಯೂ ಚೆನ್ನಾಗಿದೆನಾ, ದಟ್ ಮ್ಯಾಟರ್ಸ್. ವೆರಿ ಇಂಪಾರ್ಟೆಂಟ್. ಈಗ ನಾನು ಸ್ಟಾರ್ಟಿಂಗಲ್ಲಿ ನಂಗೆ ನೆನ್ಪು ಮಾಡಿ ಅಂತ ಹೇಳಿದ್ರೆ ನಾನೇ ನೆನ್ಪು ಮಾಡ್ಕೋತಾ ಇದ್ದೀನಿ. 2453 ರೂಪಾಯಿ ಟಿ ಸಿ ಎಸ್. 52 ವೀಕ್ಸ್ ಹೈ ಎಷ್ಟಿದೆಯಪ್ಪ? 52 ವೀಕ್ಸ್ ಲೋ ಎಷ್ಟಿದೆಯಪ್ಪ? How do you say this is the best price to purchase this stock right now? How do I know? 52 weeks ayalli you nodidre near the low ide, but does it mean should I buy now? Yeah, it's a good buy. How do I know? There we have something called as PE, price per earning ratio. ಎಷ್ಟಿದೆ? 16.5 ಇದೆ. ನಿಫ್ಟಿ 50 ಗೊತ್ತಲ್ವಾ? ನಿಫ್ಟಿ 50 ಈಗ 24,577 ಇದೆ. ಮೊನ್ನೆ ಕ್ಲೋಸ್ ಆಗಿದೆ, ಕರೆಕ್ಟಾ? ಸಮ್ವೇರ್ ನಿಯರ್ 24,600. At this point of time, is Nifty undervalued or it's expensive? How do I know? There is one practical way. That is nothing but the P. ಹೆಂಗೆ? ಸಿ, ಅರ್ಥ ಮಾಡ್ಕೊಳ್ಳಿ, ಸಿಂಪಲ್. ಎಷ್ಟಿದೆಪ್ಪ ಪಿ ಇ? 16 ಇದೆ ಫಾರ್ ದಿಸ್ ಪರ್ಟಿಕ್ಯುಲರ್ ಸ್ಟಾಕ್. ನಾನು ಚೂರು ಕೆಳಗಡೆ ಸ್ಕ್ರಾಲ್ ಮಾಡ್ತೀನಿ. ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಅಸ್ ಪಿ ಇ ರೇಷಿಯೋ. ಕ್ಲಿಕ್ ಆನ್ ದಿಸ್, ಸೆಲೆಕ್ಟ್ ಒಂದು 5 years, ಲಾಸ್ಟ್ ಒಂದು 5 ವರ್ಷ ತೊಗೊಳ್ಳೋಣ. ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಮೀಡಿಯನ್ ಪಿ ಇ. ಎಷ್ಟಿದೆ? 29.8. ಓಕೆ, ಈಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈಗ ನನ್ನ ಹತ್ರ ಫೋನ್ ಇದೆ. ಈ ಫೋನು ಮಾರ್ಕೆಟಲ್ಲಿ 1 ಲಕ್ಷ ರೂಪಾಯಿ ಇದ್ರ ಬೆಲೆ. ಓಕೆ, ಲೆಟ್ಸೆ ಒಂದು 5-6 ಶಾಪ್ಸ್ ಇದೆ. 1 ಲಕ್ಷ ರೂಪಾಯಿ ಫೋನ್ನ ಒಬ್ಬ 1,10,000, ಇನ್ನೊಬ್ಬ 1,20,000, 30,000, 40,000, 50,000ಕ್ಕೆ ಮಾರ್ತಿರ್ತಾನೆ. ಇನ್ನೊಂದು ಕಡೆ 90,000ಕ್ಕೆ ಮಾರ್ತಿರ್ತಾನೆ. ಎಲ್ಲಿ ತಗೋತೀರಾ? ಯಾರು ಕಮ್ಮಿ ಪ್ರೈಸಿಗೆ ಕೊಡ್ತಾನೋ ಹತ್ರ ತಗೋತೀವಿ, ಕರೆಕ್ಟಾ? ಇಲ್ಲಾಂದ್ರೆ ಏನಾಗುತ್ತೆ, ಯೂಶ್ವಲಿ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ದೇ ಮೇಕ್ ಅನ್ ಅನೌನ್ಸ್ಮೆಂಟ್, ಬಾಸ್ ಐ ಆಮ್ ಅವೈಲೇಬಲ್ ಆನ್ ಡಿಸ್ಕೌಂಟ್, ಕಮ್ ಬೈ. ಹೇಳ್ತಾರಾ? ಸ್ಟಾಕ್ ಮಾರ್ಕೆಟಲ್ಲಿ ಯಾರು ಹೇಳ್ತಾರೆ ಸರ್? ಟಿ ಸಿ ಎಸ್ ಅವರು ಹೇಳ್ತಾರಾ, ಬನ್ನಿ ಸರ್ ಕಮ್ಮಿ ಪ್ರೈಸಿಗೆ ಅವೈಲೇಬಲ್ ಇದ್ದೀನಿ ತಗೊಳ್ಳಿ ಅಂತ? ಇಲ್ಲ. ದೇರ್ ಈಸ್ ಅ ವೇ. ವಾಟ್ ಈಸ್ ದಟ್ ವೇ? ವಿತ್ ದ ಹೆಲ್ಪ್ ಆಫ್ ದ ಪಿ ಇ. ಸೊ ಪಿ ಇ 16 ಇದೆ, ಮೀಡಿಯನ್ ಪಿ ಇ 29 ಇದೆ. ಮೀಡಿಯನ್ ಪಿ ಕೆಳಗಡೆ ಇದ್ರೆ ಡಿಸ್ಕೌಂಟೆಡ್ ಪ್ರೈಸ್, ಮೀಡಿಯನ್ ಪಿ ಮೇಲ್ಗಡೆ ಇದ್ರೆ 1 ಲಕ್ಷ ರೂಪಾಯಿ ಫೋನ್ನ ನೀವು 1.5 ಲಕ್ಷ ಕೊಟ್ಟು ತೊಗೊಂಡಂಗೆ. ಈಗ ನೀವು ಟಿ ಸಿ ಎಸ್ ಚೆಕ್ ಮಾಡಿದ್ರೆ ಮೀಡಿಯನ್ ಪಿ ಎಷ್ಟಿದೆ? 29.8 ಇದೆ. ಸ್ಟಾಕ್ ಇನ್ ಪಿ ಎಷ್ಟಿದೆ? 16 ಇದೆ. ಅಂದರೆ 1 ಲಕ್ಷ ರೂಪಾಯಿ ಫೋನ್ನ ನೀವು 50,000 ರೂಪಾಯಿಗೆ ತೊಗೊಂಡಂಗೆ ಲೆಕ್ಕ. ಸಿಂಪಲ್ ವರ್ಡ್ಸಲ್ಲಿ ಹೇಳ್ತೇನೆ, ಅರ್ಥ ಆಗ್ತೀಯನಾ? ನಾವು ಐ ವಿಲ್ ಶೋ ಒನ್ ಎಕ್ಸಾಂಪಲ್. ಯು ಗೈಸ್ ಟೆಲ್ ಮೀ. ಬಿ ಎಸ್ ಸಿ ಹೇಳಿದ್ರು. ಓಕೆ, ಸ್ಟಾಕ್ ಪಿ ಎಷ್ಟಿದೆ? 49.7.
Scroll down, click on the P ratio, go for at least 5 years. ಎಷ್ಟಿದೆ? 59 ಇದೆ. ಅದೆಷ್ಟಿತ್ತು? 49 ಇತ್ತು. ಡಿಸ್ಕೌಂಟಾ ಇಲ್ವಾ? ಡಿಸ್ಕೌಂಟ್, ಸ್ವಲ್ಪ ಡಿಸ್ಕೌಂಟ್, ಬಟ್ ಇಟ್ ಈಸ್ ಓಕೆ. ಇಟ್ಸ್ ಓಕೆ. ಕಂಪ್ನಿ ಫಂಡಮೆಂಟಲ್ಸ್ ಎಲ್ಲ ನೋಡಿ ಒಂದ್ಸರಿ. ಯಾವ್ದಾದ್ರು ನೋಡ್ತೀರಾ? ಮಾರ್ಕೆಟ್ ಕ್ಯಾಪಿಟಲ್ ನೋಡ್ತೀರಾ, ಬುಕ್ ವ್ಯಾಲ್ಯೂ ನೋಡ್ತೀರಾ, ROC ನೋಡ್ತೀರಾ, ROE ನೋಡ್ತೀರಾ, ಆಮೇಲೆ P ರೇಷಿಯೋ ನೋಡ್ತೀರಾ. ಇದೆಲ್ಲ ನೋಡಿದ್ಮೇಲೆ ಅಟ್ಲೀಸ್ಟ್ ನಿಮ್ಮ 5,000 6,000 ಐದು ಸ್ಟಾಕ್ಸು ನೀವೆಲ್ಲ ಫಿಲ್ಟರ್ ಮಾಡ್ಕೊಂಬಂದ್ರೆ ಇಟ್ ವಿಲ್ ಕಮ್ ಡೌನ್ ಟು ಒಂದು 100 or 50 ಬರುತ್ತೆ. ಸರ್ 5,000 ಸ್ಟಾಕ್ಸ್ ಇದೆ, ಹೌ ಡು ಐ ಡೂ ದಟ್? ಒಂದೊಂದು ಸ್ಟಾಕ್ನ ಹೋಗಿ ಸರ್ಚ್ ಮಾಡಿ ಹೆಂಗೆ ಮಾಡೋಕ್ಕಾಗತ್ತೆ? ಈಗ ಎಲ್ಲರಿಗೂ ಇಂಟರ್ನೆಟ್ ಯೂಸ್ ಮಾಡೋಕ್ಕೆ ಬರುತ್ತಾ? ನೀವು ಯೂಟ್ಯೂಬಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲದೂ ಸಿಗುತ್ತೆ. ಒಂದು ಕ್ಲಿಕ್ 5,000 ಸ್ಟಾಕ್ಸನ್ನು ಫಿಲ್ಟರ್ ಮಾಡಿ ಕೊಡುವಂತಹ ಸ್ಕ್ಯಾನರ್ಸ್ ಇದ್ದಾವೆ. ಯು ಕ್ಯಾನ್ ಎಕ್ಸ್ಪ್ಲೋರ್. ChatGPT ಯೂಸ್ ಮಾಡ್ತೀರಾ? ಮೇಕ್ ಯೂಸ್. ಅರ್ಥ ಆಗ್ತಾನೆ ಹೇಳ್ತಿರೋದಲ್ಲ? ಕ್ಲಿಯರಾ? ಅಟ್ಲೀಸ್ಟ್ ಒಂದು 500 ಸ್ಟಾಕ್ಸಿಂದ 5,000ದಿಂದ 500ಕ್ಕೆ ಬಂದ್ವಾ, 50ಕ್ಕೆ ಬಂದ್ವಾ, 100ಕ್ಕೆ ಬಂದ್ವಾ? ಸಮ್ವೇರ್ ಅಟ್ಲೀಸ್ಟ್ ಸಮ್ವೇರ್ ಐ ಥಿಂಕ್ ವಿ ಮಸ್ಟ್ ಹ್ಯಾವ್ ಫಿಲ್ಟರ್ಡ್. ನೀವು ಇದನ್ನೆಲ್ಲ ಫಿಲ್ಟರ್ ಮಾಡ್ಕೊಂಡು ಬಂದರೆ ಅಟ್ಲೀಸ್ಟ್ ಒಂದು 100 ಕೆಳಗಂತೂ ಇದ್ದೀರಾ. ಆ್ಯಂಡ್ ಜಸ್ಟ್ ಒನ್ ಮೋರ್ ಅಡ್ವೈಸ್, ನೆವರ್ ಎವರ್ ಬೈ ಅ ಸ್ಟಾಕ್ ವಿಚ್ ಇಸ್ ಲೆಸ್ ದೆನ್ 100 rupees. ಅಟ್ಲೀಸ್ಟ್ 100 ರೂಪಾಯಿ ಕೆಳಗಿರೋ ಸ್ಟಾಕ್ನ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಭಾಳಷ್ಟು ಜನಕ್ಕೆ ಆಸೆ ಇರುತ್ತೆ, ಕಮ್ಮಿ ಪ್ರೈಸಿಗೆ ಸಿಕ್ಬಿಡುತ್ತೆ ತೊಗೊಂಬೋಣ. ಅಟ್ಲೀಸ್ಟ್ ಗೋ ಬಿಯಾಂಡ್ 100 rupees. ಫೈನ್, ಡನ್, ಓಕೆ, ಥ್ಯಾಂಕ್ ಯು ಮ್ಯಾಮ್. ಈ ROC 63% ತೋರಿಸೋದ್ರಲ್ಲ, ಆ ಟೈಮ್ ಲೈನ್ ಏನು ಸರ್? ಅದು 1 ವರ್ಷನ ಯಾವ ಥರ ಅದು? ಅಲ್ಲ, ನಿಮ್ಗೆ ಲಾಸ್ಟ್ 1 year ಹೆಂಗೆ ಪರ್ಫಾರ್ಮೆನ್ಸ್ ಮಾಡಿದೆ ಅದನ್ನು ಕೊಡ್ತಾರೆ. ಸೊ ಎವ್ರಿ ಇಯರ್ ದಟ್ ವಿಲ್ ಬಿ ಅಪ್ಡೇಟೆಡ್. ಲಾಸ್ಟ್ ಪ್ರೀವಿಯಸ್ ಇಯರ್ ಪರ್ಫಾರ್ಮೆನ್ಸ್ ಅಂದರೆ ಏನಿದೆ ಅಂತಂದರೆ, ನೀವು ತುಂಬ ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡಿದ್ರೆ ನಿಮಗೆ ಅದರದ್ದು ಆ್ಯನ್ಯುವಲ್ ರಿಪೋರ್ಟ್ ಸಿಗುತ್ತೆ ಸರ್. ಜಸ್ಟ್ ಟು ಆ್ಯಡ್ ಆನ್, ಯಾವ ಕಂಪ್ನಿಯಲ್ಲಿ FIDI ಅಂತ ಕೇಳಿದ್ದೀರಾ? ಫಾರಿನ್ ಇನ್ಸ್ಟಿಟ್ಯೂಟ್ ಇನ್ವೆಸ್ಟರ್ಸ್, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಟ್ ಇನ್ವೆಸ್ಟರ್ಸ್. ಯಾವ ಕಂಪ್ನಿಯಲ್ಲಿ FIDI ಇನ್ವೆಸ್ಟರ್ಸ್ ಜಾಸ್ತಿ ಇದ್ದಾರಲ್ಲ, ದಟ್ ಈಸ್ ಗುಡ್. ಯಾವ ಕಂಪ್ನಿಯಲ್ಲಿ ಸಾಲ ಕಮ್ಮಿ ಇದೆಯಲ್ಲ, ದಟ್ ಈಸ್ ಗುಡ್. ಸಮ್ ಬೇಸಿಕ್ ಥಿಂಗ್ಸ್. ಓಕೆ, ಸೊ ನೀವೆಲ್ಲ ಸ್ಕ್ರಾಲ್ ಮಾಡ್ಕೊಂಬಂದ್ರೆ ಸರ್ ಕೆಳಗಡೆ ಇಲ್ಲೆಲ್ಲ ಅವ್ರದ್ದು ರಿಪೋರ್ಟ್ ಸಿಗುತ್ತೆ. ಆ್ಯನ್ಯುವಲ್ ರಿಪೋರ್ಟ್ ಇಲ್ಲಿದೆ ನೋಡಿ, ಫಿನಾನ್ಷಿಯಲ್ ಇಯರ್ 2026. ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಒಂದು 200-300 ಪೇಜ್ ಇರುತ್ತೆ. ಈಗ ನಾ ಎಲ್ಲ ಹೇಳಿದ್ನಲ್ಲ, ಅದೆಲ್ಲ ಈ ವೆಬ್ಸೈಟಲ್ಲಿ ಸಿಂಪಲಾಗಿ ಕೊಟ್ಟಿರ್ತಾರೆ. The other parameter we can look like OPM parameter or financing parameter in the below of this screen. How can we interpret that? Because this you are given like walking, but if we want to make the money, could you just more elaborate? Sir, that's what I was telling you. It takes at least a day for me to explain in detail how you can pick a multi-bagger stocks. We call it as a multi-bagger. See, Wipro was, if you had invested 10,000 rupees back in 40 years, so now it would have become 500 crore plus anta helda. That is nothing but a multi-bagger. That means what? 10 times, 50 times, 100 times returns ಕೊಡುವಂತಹ ಪೊಟೆನ್ಷಿಯಲ್ ಇರುವಂತಹ ಸ್ಟಾಕ್ಸ್ ಅನ್ನು ನಾವು ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ ಅಂತ ಹೇಳ್ತೀವಿ. ಸೊ ವಾಟ್ ಎವರ್ ದ ಪ್ಯಾರಾಮೀಟರ್ಸ್ ಐ ಶೋನ್ ಅಲ್ವಾ ಈಗ ಸದ್ಯಕ್ಕೆ, ದಟ್ ಈಸ್ ಅಟ್ ಲೀಸ್ಟ್ ಯು ಫೀಲ್ ಹ್ಯಾಪಿ. ಎಷ್ಟೊಂದು ಜನ ಫೇಲ್ಯೂರ್ಸ್ ಇದ್ದಾರೆ ಮಾರ್ಕೆಟಲ್ಲಿ, ಕರೆಕ್ಟಾ? ಅದರಲ್ಲಿ ಒಂದು 80% ನೀವು ಅವಾಯ್ಡ್ ಮಾಡಿ ಒಂದು 20% ಮುಂದಿದ್ದೀರಾ ಅಂತ ಫೀಲ್ ಹ್ಯಾಪಿ. ಇವತ್ತು ಈ ಸೆಷನ್ ಬಂದಿದ್ದಕ್ಕೆ ನಮ್ಮ ಪವರ್ ವೆಲ್ತ್ ಪ್ರೋಗ್ರಾಮಿಗೆ, ETA ಅವರಿಗೆ ಯು ಹ್ಯಾವ್ ಟು ಬಿ ಥ್ಯಾಂಕ್ಫುಲ್. ದಟ್ಸ್ ಅ ಗ್ರೇಟ್ ಇನಿಷಿಯೇಟಿವ್. ಬಿಕಾಸ್ ಇವನ್ ದಿನೇಶ್ ಗುಂಡ್ರಾವ್ ಸರ್ ಕೂಡ ಹೇಳ್ತಾ ಇದ್ರು ಫಿನಾನ್ಷಿಯಲ್ ಲಿಟ್ರಸಿ. ನಾನಂತೂ ಇವಾಗಲೇ ನನ್ನ ಮಗಂಗೆ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗಂಗೆ ಅವನೀಗ ಹೀಸ್ 6 years, ಡೋಜಿ, ಎಂಗಲ್ಫಿಂಗ್, ಶೂಟಿಂಗ್ ಸ್ಟಾರ್, ಮಾರ್ನಿಂಗ್ ಸ್ಟಾರ್ ದಿನ ಬರೆಸ್ತೀನಿ ಒಂದು ಕಲಿ. ಐ ಡೋಂಟ್ ನೋ ವೆದರ್ ಇಟ್ ಈಸ್ ಯೂಸ್ಫುಲ್ ನೌ ಆರ್ ನಾಟ್, ಬಟ್ ಯಾವತ್ತೊಂದಿನ ಯೂಸ್ ಆಗುತ್ತೆ ಸರ್. ಸ್ಕಿಲ್ಸ್ ಮ್ಯಾಟರ್ಸ್ ಅಲಾಟ್ಸ್ ಗೋಯಿಂಗ್ ಫಾರ್ವರ್ಡ್. ನೆಕ್ಸ್ಟ್ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಯಾವುದು ಯೂಸ್ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ, ನೀವು ಕೂಡ ಅನ್ಕೋತೀರಾ ಅಂತ ಭಾವಿಸ್ತೀನಿ. ಕರೆಕ್ಟಾ? ಯಾರು ಕೇಳಲ್ಲ ಸರ್, ಸರ್ಟಿಫಿಕೇಟ್ ಇಟ್ಕೊಂಡು ಏನು ಮಾಡ್ತೀರಾ? ನಿಮಗೇನು ಗೊತ್ತು ಗುರು, ಕೆಲಸ ಮಾಡೋಕ್ಕೆ ಬರುತ್ತಾ ಬರಲ್ಲ, ಸಿಂಪಲ್. ನಾವು ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ಓವರ್ಟೇಕನ್ ಬೈ AI. ನಾನು ಸುಮ್ಮನೆ ChatGPT ಹೋಗ್ಬಿಟ್ಟು ಈಗೇನು ಹೇಳಿದ್ನಲ್ಲ, ಬುಕ್ ವ್ಯಾಲ್ಯೂ ಮೋರ್ ದೆನ್ 100, ಆಮೇಲೆ ROC ಮೋರ್ ದೆನ್ 15-20, ROE ಮೋರ್ ದೆನ್ 15-20, ಆಮೇಲೆ ಇನ್ಯಾವುದು P ರೇಷಿಯೋ, ಆಮೇಲೆ ಮಾರ್ಕೆಟ್ ಕ್ಯಾಪಿಟಲ್, ಇದೆಲ್ಲ ಫಿಲ್ಟರ್ ಮಾಡುವಂಥ ಒಂದು ಸ್ಕ್ಯಾನರ್ ಬಿಲ್ಡ್ ಮಾಡ್ಕೊಡೋನಿ, ಮಾಡಿಕೊಡುತ್ತೆ ಒಂದೇ ನಿಮಿಷ. ಬಟ್
ಚಾಟ್ ಜಿ ಪಿ ಟಿ ಹತ್ರ ಕೆಲಸ ಮಾಡಿಸೋಕ್ಕೆ ನಿಮಗೆ ಸ್ವಲ್ಪ ಬುದ್ಧಿ ಇರಬೇಕು. ನೀವು ಬರೀ ಸೆಕೆಂಡ್ರಿ ಮಾರ್ಕೆಟ್ ಹೇಳಿದ್ರಿ, ಐ ಪಿ ಒಗೆ ಹೇಗೆ? ಸರ್ ಅದೇ ಹೇಳಿದ್ನಲ್ಲ, ಇದು ಸಮುದ್ರ ಸರ್, ದೊಡ್ಡ ಸಮುದ್ರ. ಇದನ್ನು ಐ ಪಿ ಒದಿಗೆ ಸ್ಟಾರ್ಟ್ ಮಾಡಿದ್ರೆ ಓಕೆ, ಐ ಪಿ ಒ ನೀವು ಪಿಕ್ ಮಾಡಬೇಕಾ ಸರ್? ಒಂದು ಸಿಂಪಲ್ ಹ್ಯಾಕ್ ಹೇಳ್ತೀನಿ. ಯಾವ್ದು ಐ ಪಿ ಒ ರಿಲೀಸ್ ಆಗುತ್ತಲ್ಲ, ಸುಮ್ಮನೆ ಗೂಗಲಲ್ಲಿ ಬಂದುಬಿಟ್ಟು ಗ್ರೇ ಮಾರ್ಕೆಟ್ ಪ್ರೈಸ್ ಅಂತ ಚೆಕ್ ಮಾಡಿ. ಐ ಪಿ ಒದು ಗೊತ್ತಾ ಎಲ್ಲರಿಗೂ? ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ GMP, ಗ್ರೇ ಮಾರ್ಕೆಟ್ ಪ್ರೈಸ್. ಆಮೇಲೆ ರೈಟ್? ಹಾಂ, ಯಾವ ಐ ಪಿ ಒದು GMP ಜಾಸ್ತಿ ಇರುತ್ತಲ್ಲ ಆ ಐ ಪಿ ಒನ ಪಿಕ್ ಮಾಡ್ಬೋದು. ಬಟ್ ಕಂಡೀಷನ್ಸ್ ಅಪ್ಲೈ, ಎಲ್ಲದಕ್ಕೂ ಇದು ಅಪ್ಲೈ ಆಗಲ್ಲ. ಯು ನೀಡ್ ಸಮ್ ಅದರ್ ಇನ್ಪುಟ್ಸ್ ಆಲ್ಸೋ, ಬಟ್ ದಿಸ್ ವರ್ಕ್ಸ್ ಮೋಸ್ಟ್ ಆಫ್ ದ ಟೈಮ್. ಥ್ಯಾಂಕ್ ಯು ಮ್ಯಾಮ್.